ಬಾಲಕಿಗೆ ಚಾಕ್ಲೇಟ್ ಅನ್ನ ತೋರಿಸಿ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಬೇಕರಿಗೆ ಬಂದಿದ್ದ 6 ವರ್ಷದ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಬೇಕರಿಗೆ ಒಂದು 6 ವರ್ಷದ ಮಗು ಬರುತ್ತೆ ಏನೋ ತಿನ್ನೋದಕ್ಕೆ ಅಂತ, ಆ ಮಗುಗೆ ಚಾಕ್ಲೇಟ್ ಕೊಟ್ಟು ಅನುಚಿತವಾಗಿ ವರ್ತಿಸಿದಾರಂತೆ. ಈ ವಿಷಯವನ್ನ ಪೋಷಕರಿಗೆ ತಿಳಿಸಿದೆ 6 ವರ್ಷದ ಬಾಲಕಿ. ಆ ವಿಚಾರ ಕೇಳ್ತಾ ಇದ್ದಂತೆ ಬೇಕರಿಗೆ ನುಗ್ಗಿ ಆರೋಪಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಜನ. ಕೊಪ್ಪಳ ಜಿಲ್ಲೆ ಕಾಲ್ಟಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಹಮ್ಮದ್ ಕುಟ್ಟಿ ಎನ್ನುವ ಆರೋಪಿಯ ಬಂಧನ ಆಗಿದೆ. ಕೇರಳ ಮೂಲದ ಬೇಕರಿಯೊಂದರನ್ನ ಈತ ನಡೆಸ್ತಾ ಇದ್ದ. ಆ ಬೇಕರಿಯಲ್ಲೇ ಈ ಘಟನೆ ನಡೆದಿರೋದು. ಬಾಲಕಿಯ ಪೋಷಕರ ದೂರಿನ ಅನ್ವಯ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ. ಇದೇ ವ್ಯಕ್ತಿ ಮೊಹಮ್ಮದ್ ಕುಟ್ಟಿ ಅಂತ. ಮಗು ಸಣ್ಣ ಮಗು ಸುಳ್ಳು ಹೇಳಲ್ಲ. ಏನ್ ಮಾಡ್ದ ಅಂತಂದ್ರೆ ಹಿಂಗ್ ಮಾಡ್ದ ಅಂತ ಹೇಳ್ತು ಮಗು. ಹೇಳ್ತಾ ಇದ್ದಂಗೆ ಊರವರೆಲ್ಲ ಜಮಾಯಿಸಿದ್ರು. ಏಕಾಏಕಿ ಆತನಿಗೆ ಹೆಗ್ಗಾಮುಗ್ಗ ಥಳಿಸಿದ್ದಾರೆ. ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೊಹಮ್ಮದ್ ಕುಟ್ಟಿಯ ಬಂಧನ ಆಗಿದೆ. 6 ವರ್ಷ ಸಣ್ಣ ಮಗುವಿನ ಮೇಲೆ ತನ್ನ ಕಾಮದೃಷ್ಟಿ ತೋರೋದಕ್ಕೆ ಹೋದಂತ ಆರೋಪಿ. ಶುಕ್ರಾಜ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ಸಣ್ಣ ಮಗು 6 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನೋ ಆರೋಪ, ಏನ್ ಘಟನೆ ಇದು? ಏನಂದ್ರೆ ಕೊಪ್ಪಳದ ಒಂದು ಕಾರ್ಟಿಯಲ್ಲಿ ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಪೋಷಕರೊಂದಿಗೆ ಆ ಒಂದು ಕುಟುಂಬಕ್ಕೂ ಕೂಡ ಕಾರ್ಟಿಗೆ ಬಂದಿರುತ್ತೆ. ಇದೇ ಸಂದರ್ಭದಲ್ಲಿ ಆ ಮಗು ಏನೋ ಚಾಕ್ಲೇಟ್ ಏನೋ ಪೋಷಕರಲ್ಲಿ ಕೇಳಿದ್ರಂತ ಬೇಕರಿ ಅಂಗಡಿ ಹತ್ರ ಹೋಗಿ ಚಾಕ್ಲೇಟ್ ಅನ್ನು ತೆಗೆದುಕೊಳ್ಳಕ್ಕೆ ಹೋಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅದೇ ಅಂಗಡಿಯಲ್ಲಿ ಏನು ಒಂದು ಕೇರಳ ಮೂಲದ ಒಂದು ಬೇಕರಿ ಅಂಗಡಿಯಲ್ಲಿದ್ದಂತ ಮೊಹಮ್ಮದ್ ಕುಟ್ಟಿ ಎಂಬಾತ ಆ ಒಂದು ಮಗುವಿಗೆ ಚಾಕ್ಲೇಟ್ ಅನ್ನು ಕೊಟ್ಟು ಪುಸಲಾಯಿಸಿ ಒಂದು ಲೈಂಗಿಕ ದೌರ್ಜನ್ಯ ತೋರಲು ಮುಂದಾಗಿರ್ತಾನೆ. ಈ ಕೂಡಲೇ ಅಲ್ಲೇ ಇದ್ದಂತಹ ಪಕ್ಕದಲ್ಲಿದ್ದಂತಹ ಸ್ಥಳೀಯರು ಆ ಒಂದು ಘಟನೆಯನ್ನು ನೋಡಿದ್ದಾರೆ. ಕೂಡಲೇ ಆ ಮಗು ಓಡಿ ಬಂದು ಈ ರೀತಿ ನಂಗೆ ಆಗ್ತಾ ಇದೆ ಅನ್ನೋ ಘಟನೆಯನ್ನು ವಿವರಿಸಿದೆ. ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಆತನ ಹಿಡ್ಕೊಂಡು ಕಾಟಿಗೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಆ ಮಗು ಮತ್ತು ಪೋಷಕರ ಒಂದು ಮಾಹಿತಿ ಮೇರೆಗೆ ಈಗ ಏನು ಮೊಹಮ್ಮದ್ ಕುಟ್ಟಿ ಅಂತಿದ್ದ ಆತನ ಮೇಲೆ ಈಗ ಪೋಕ್ಸೋ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿರ್ತಕ್ಕಂಥದ್ದು. ಶುಕ್ರಾಜ್ ಮಾಹಿತಿಗೆ